ಹೆಚ್ಚಾಗ್ತಾ ಇದೆ ಹೀಟ್ ಸ್ಟ್ರೋಕ್ನ ಪ್ರಕರಣಗಳು. ಹಾಗಾದ್ರೆ ಹೀಟ್ ಸ್ಟ್ರೋಕ್ನ ಲಕ್ಷಣಗಳಾದ್ರೂ ಏನು? ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಪ್ರತ್ಯೇಕ ಹೀಟ್ ಸ್ಟ್ರೋಕ್ ವಾರ್ಡ್ ಹೇಗಿದೆ ಗೊತ್ತಾ? ಮುಂದಿನ ವಾರ ಸಾಲು ಸಾಲು ರಜೆ, ಹಗಲು ದರೋಡೆಗೆ ಇಳಿದ ಖಾಸಗಿ ಬಸ್ಗಳು, ಕೊಳವೆ ಬಾವಿಗೆ ಬಿದ್ದಿದ್ದ 2 ವರ್ಷದ ಬಾಲಕ ಸಾತ್ವಿಕ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್. ಎಲ್ಲ ಡೀಟೇಲ್ಸ್ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಹಾಸನದ ಅರಸೀಕೆರೆ ತಾಲೂಕಿನ ನಾಗರಹಳ್ಳಿ ಗ್ರಾಮದಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕಾಂಗ್ರೆಸ್ ಪ್ರಣಾಳಿಕೆಯ ಬಗ್ಗೆ ವ್ಯಂಗ್ಯವಾಡಿದ್ದಾರೆ. ಕಾಂಗ್ರೆಸ್ನವರು ಚುನಾವಣೆಯ ಪ್ರಣಾಳಿಕೆಯಲ್ಲಿ 25 ಗ್ಯಾರಂಟಿಗಳನ್ನ ದೇಶದಲ್ಲಿ ಜಾರಿಗೆ ತರ್ತೀವಿ ಅಂತ ಹೇಳಿದ್ದಾರೆ ಅಂದ್ರು. ನಮ್ಮ ರಾಷ್ಟ್ರದಲ್ಲಿ 30 ಲಕ್ಷ ಜನಕ್ಕೆ ಕೆಲಸ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ಕಾಂಗ್ರೆಸ್ ಈ ದೇಶದಲ್ಲಿ 3 ರಾಜ್ಯಗಳಲ್ಲಿದೆ. ಇವರು ಅಧಿಕಾರಕ್ಕೆ ಬರಲು ಸಾಧ್ಯನಾ? ಈ ಪ್ರಣಾಳಿಕೆಯನ್ನ ಜನ ಓದ್ತಾರೆ, ಆದ್ರೆ ನಂಬಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಚುನಾವಣಾ ಪ್ರಣಾಳಿಕೆ ನಿನ್ನೆ ಕಾಂಗ್ರೆಸ್ ಬಿಡುಗಡೆ ಮಾಡಿ 28 ಗ್ಯಾರಂಟಿಗಳನ್ನು ನಾವು ಈ ದೇಶದಲ್ಲಿ ಜಾರಿಗೆ ತರ್ತೇವೆ ಹೇಳ್ತಾರೆ. ಈ ರಾಷ್ಟ್ರದಲ್ಲಿ ನಿರುದ್ಯೋಗನ 30 ಲಕ್ಷ ಜನಕ್ಕೆ ಕೊಡ್ತೀವಿ ಅಂತ ಹೇಳ್ತಾರೆ. ಈ ದೇಶದ ಒಟ್ಟು ಸರ್ಕಾರಿ ನೌಕರರ ಹುದ್ದೆ 40 ಲಕ್ಷ ಇದೆ. ಇವತ್ತು ಕಾಂಗ್ರೆಸ್ ಈ ರಾಷ್ಟ್ರದಲ್ಲಿ 3 ರಾಜ್ಯಗಳಲ್ಲಿದೆ. ಇವರು ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯವಾ? ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ವಿರುದ್ಧ ಷಡ್ಯಂತ್ರ ನಡೀತಿದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪ ಮಾಡಿದ್ದಾರೆ. ಪ್ರತಿ ಬಾರಿ ಚುನಾವಣೆಯಲ್ಲಿ ತಮ್ಮ ವಿರುದ್ಧ ಷಡ್ಯಂತ್ರ ನಡೀತಾ ಇದ್ರೂ ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ ಅಂತ ದಿಂಗಾಲೇಶ್ವರ ಶ್ರೀಗಳ ವಿರುದ್ಧ ಪ್ರಹ್ಲಾದ್ ಜೋಶಿ ಪರೋಕ್ಷ ಆರೋಪ ಮಾಡಿದ್ದಾರೆ. ಪುಲ್ವಾಮಾ ದಾಳಿ ಬಗ್ಗೆ ಕಾಂಗ್ರೆಸ್ ಮಾಡುತ್ತಿರುವ ಆರೋಪಕ್ಕೂ ಪ್ರಹ್ಲಾದ್ ಜೋಶಿ ತಿರುಗೇಟು ನೀಡಿದ್ದಾರೆ. ಕೆಲವರು ಮಂತ್ರಿ ಸ್ಥಾನ ಉಳಿಸಿಕೊಳ್ಳೋದಕ್ಕೆ ಪುಲ್ವಾಮಾ ದಾಳಿ ಬಗ್ಗೆ ಮಾತನಾಡಿ ಯೋಧರಿಗೆ ಅಪಮಾನ ಮಾಡ್ತಾ ಇದ್ದಾರೆ. ಪುಲ್ವಾಮಾ ದಾಳಿಯಲ್ಲಿ ಅಭಿನಂದನ್ ಪಾಕಿಸ್ತಾನ ಸೇನೆ ಕೈಗೆ ಸಿಲುಕಿಕೊಂಡಾಗ ಅದನ್ನ ಮೋದಿ ತಲೆಗೆ ಕಟ್ಟುವ ಆಲೋಚನೆಯಲ್ಲಿ ಕಾಂಗ್ರೆಸ್ ಇತ್ತು ಅಂತ ಜೋಶಿ ದೂರಿದ್ದಾರೆ. ಪ್ರತಿ ಸರ್ತೆ ನಡೆದದ, ಆದ್ರೆ ಜನ ಎಲ್ಲ ಷಡ್ಯಂತ್ರವನ್ನು ಮೀರಿ ನನಗೆ ಆಶೀರ್ವಾದ ಮಾಡಿದ್ದಾರೆ. ಈ ದೇಶದಾಗ ಮೊದಲನೇ ಬಾರಿಗೆ ಪುಲ್ವಾಮಾ ದಾಳಿ ಆದ ನಂತರ ಏರ್ ಸ್ಟ್ರೈಕ್ ಆಗಿತ್ತು. ಇವರಿಗೆಲ್ಲ ಅಭಿನಂದನ್ ಅಲ್ಲೇ ಸಿಕ್ಕಾಕೊಂಡಾಗ ಅಭಿನಂದನ್ ಅವರು ಭಾಳ ಖುಷಿಯಾಗಿತ್ತು. ಇದನ್ನ ಒಂದು ಅವಕಾಶ ತೊಗೊಂಡು ಮೋದಿನ ಟಾರ್ಗೆಟ್ ಮಾಡ್ಬೋದು ಅಂತ. ಇದೆಲ್ಲ ಒಂದು ರೀತಿ ಅಲ್ಲಿ ಹುತಾತ್ಮರಾದಂಥ ಯೋಧರಿಗೆ ಮಾಡುವಂಥ ಅಪಮಾನ ಇದು. ಎಸ್ ಟಿ ಸೋಮಶೇಖರ್ ಬೆಂಗಳೂರು ಉತ್ತರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡರ ಪರ ಪ್ರಚಾರಕ್ಕೆ ಬೆಂಬಲ ಘೋಷಿಸಿದ್ದಾರೆ. ಇದಕ್ಕೆ ವಿಜಯಪುರದಲ್ಲಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಟಾಂಗ್ ಕೊಟ್ಟಿದ್ದಾರೆ. ನೀವು ಬಿಜೆಪಿ ಒಳಗೆ ಇದ್ದೀರಿ, ಬಿಜೆಪಿಯಿಂದ ಎಂಎಲ್ಎ ಆಗಿದ್ದೀರಿ, ಬಿಜೆಪಿಯಿಂದ ಮಂತ್ರಿ ಆಗಿದ್ದೀರಿ. ನೀವು ಜೀವಮಾನದಲ್ಲೇ ಎಂದೂ ಮಂತ್ರಿ ಆಗ್ತಾ ಇರಲಿಲ್ಲ. ಬಿಜೆಪಿ ನಿಮ್ಮನ್ನ ಮಾಡಿದೆ, ನಿಮ್ಮಿಂದಲೇ ಬಿಜೆಪಿ ಸರ್ಕಾರ ಆಗಿದೆ, ಅದು ನಿಜ. ಆದರೆ ಬಿಜೆಪಿಯದ್ದು ದೊಡ್ಡ ಉಪಕಾರ ಇದೆ. ದಯವಿಟ್ಟು ಎಸ್ ಟಿ ಸೋಮಶೇಖರ್ಗೆ ವಿನಂತಿ ಮಾಡ್ತೀನಿ, ನೀವು ಬಿಜೆಪಿ ಋಣದಲ್ಲಿದ್ದೀರಿ. ನಿಮಗೆ ಬೇಡವಾಗಿದ್ರೆ ರಾಜೀನಾಮೆ ಕೊಡಿ, ತಿಳಿದಿದ್ದನ್ನ ಮಾಡಿ. ಬಿಜೆಪಿ ಒಳಗೆ ಇದ್ದು ಮಾಡಿದ್ರೆ ಅದನ್ನ ಜನರು ಒಪ್ಪೋದಿಲ್ಲ, ಅದು ನೈತಿಕತೆನೂ ಅಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ. ನಾವು ಒಂದೇ ಮಾತು ಹೇಳ್ತೀನಿ, ನೀವು ಬಿಜೆಪಿ ಒಳಗೆ ಇದೀರಿ, ಬಿಜೆಪಿದಿಂದ MLA ಆಗಿರಿ, ಬಿಜೆಪಿದಿಂದ ಮಂತ್ರಿ ಆಗಿರಿ. ಭಾರತೀಯ ಜನತಾ ಪಾರ್ಟಿ ನಿಮ್ಮ ಜೀವನದಾಗ ಎಂದೂ ಮಂತ್ರಿ ಆಗ್ತಿರ್ಲಿಲ್ಲ. ನಿಮ್ಮದು ಉಪಕಾರ ಇದೆ, ನೀವು ಬಂದಿದ್ರಿಂದ ಬಿಜೆಪಿ ಸರ್ಕಾರ ಆಗಿದೆ, ಅದನ್ನು ಅಲ್ಲಗಳಿದಲ್ಲ. ಆದರೆ ಬಿಜೆಪಿದು ದೊಡ್ಡ ಉಪಕಾರ ಇದೆ. ಸಹಕಾರಿ ಮಂತ್ರಿಗಳು ಮಾಡಿದೀವಿ, ಅಲ್ಲಿದಿಂದ ಮೈಸೂರು ಉಸ್ತುವಾರಿ ಸಚಿವರು ಮಾಡಿದೀವಿ. ಅದಕ್ಕೆ ದಯವಿಟ್ಟು ಸೋಮಶೇಖರ್ಗೂ ವಿನಂತಿ ಮಾಡ್ಕೋತೀನಿ, ನೀವು ಬಿಜೆಪಿ ಋಣದಾಗದಿರಿ. ನಿಮಗೂ ಒಳ್ಳೆಯಾಗಿತ್ತಂದ್ರೆ ರಾಜೀನಾಮೆ ಕೊಟ್ಟು ನೀವು ಮಾಡಿ. ಬಿಜೆಪಿ ಒಳಗೆ ಇದ್ದು ಮಾಡಿದ್ರೆ ಅದು ಜನನ ಒಪ್ಪೋದಿಲ್ಲ, ನೈತಿಕತೆನೂ ಅಲ್ಲ. ಲೋಕಸಭಾ ಚುನಾವಣೆಯ ರಂಗು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ರಾಜ್ಯದ ಎಲ್ಲೆಡೆ ರಾಜ್ಯ ನಾಯಕರು ಸೇರಿದಂತೆ ಪಕ್ಷದ ಕಾರ್ಯಕರ್ತರು ಮತಬೇಟೆಯನ್ನ ಆರಂಭಿಸಿದ್ದಾರೆ. ಈ ನಡುವೆ ಜೆಡಿಎಸ್ ನಾಯಕ ಜಿಟಿ ದೇವೇಗೌಡರು ರಾಜಕೀಯ ಚಟುವಟಿಕೆಯ ನಡುವೆ ಮಡಿಕೇರಿಯಲ್ಲಿ ಕೇರಳದ ಚಂಡೆ ವಾದ್ಯಕ್ಕೆ ಸ್ಟೆಪ್ ಹಾಕಿದ್ದಾರೆ. ತಮ್ಮ ಆಪ್ತ ಬಳಗ ಹಾಗೂ ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ ಅವರೊಂದಿಗೆ ಸೇರಿ ಕಾಲ ಕಳೆದು ಬಳಿಕ ರೆಸ್ಟೋರೆಂಟ್ ಉದ್ಘಾಟನೆ ವೇಳೆಯಲ್ಲಿ ಕೇಕ್ ಕಟ್ ಮಾಡಿ ಸಂಭ್ರಮಿಸಿದ್ದಾರೆ. ರಾಜ್ಯ ರಾಜಕೀಯದ ಬಗ್ಗೆ ಯಾವ ಮಾತುಗಳು ಆಡಲ್ಲ, ಮಡಿಕೇರಿಗೆ ಬಂದಿರುವುದೇ ರಿಲ್ಯಾಕ್ಸ್ ಮೂಡ್ನಲ್ಲಿ ಇರಲಿ ಅಂತ ತಮ್ಮ ಆಪ್ತರ ಬಳಿ ಹೇಳಿಕೊಂಡಿದ್ದಾರಂತೆ. ಬೆಂಗಳೂರು ವೈದ್ಯ ಕಾಲೇಜಿನ 47 ವಿದ್ಯಾರ್ಥಿನಿಯರು ವಾಂತಿ ಭೇದಿಯಿಂದ ಅಸ್ವಸ್ಥರಾಗಿರೋ ಘಟನೆಯಾಗಿದೆ. ತಕ್ಷಣ ಅವರನ್ನೆಲ್ಲ ವಿಕ್ಟೋರಿಯಾ ಆಸ್ಪತ್ರೆಗೆ ಸೇರಿಸಲಾಯಿತು. 47ರಲ್ಲಿ 5 ಡಿಸ್ಚಾರ್ಜ್ ಆಗಿದ್ದಾರೆ. ವಿಕ್ಟೋರಿಯಾ ಹೆಚ್ ಬ್ಲಾಕ್ನಲ್ಲಿ 28 ಜನಕ್ಕೆ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಟ್ರಾಮಾಕೇರ್ನಲ್ಲಿ 9 ಜನ, ಟ್ರಾಮಾಕೇರ್ ಐಸಿಯುನಲ್ಲಿ 3 ಜನ, ಐಸಿಯುನಲ್ಲಿ ಒಬ್ಬರಿಗೆ ಚಿಕಿತ್ಸೆ ಕೊಡಲಾಗ್ತಾ ಇದ್ದು ಸದ್ಯಕ್ಕೆ ಎಲ್ಲರ ಆರೋಗ್ಯ ಸ್ಥಿರವಾಗಿದೆ ಅಂತ ಆಸ್ಪತ್ರೆಯ ವೈದ್ಯರು ತಿಳಿಸಿದ್ದಾರೆ. ಊಟ, ಕಲುಷಿತ ನೀರಿನಿಂದ ಭೇದಿ ವಾಂತಿ ಆಗಿರಬಹುದು ಅಂತಿರೋ ವೈದ್ಯರು ಇದೀಗ ರಕ್ತ ಹಾಗೂ ಮಲದ ಸ್ಯಾಂಪಲ್ಸ್ ಅನ್ನ ಕಾಲರ ಪರೀಕ್ಷೆಗೆ ಕಳಿಸಿದ್ದಾರೆ.
ನಡೆದಿದ್ದು. ಇದರಲ್ಲಿ ಓರ್ವ ವಿದ್ಯಾರ್ಥಿನಿ 26 ವರ್ಷದ ಪ್ರಫುಲ್ಲ ಎಂಬ ವಿದ್ಯಾರ್ಥಿನಿಗೆ ಕಾಲರ ಇರೋದು ಬ್ಲಡ್ ಟೆಸ್ಟ್ ರಿಪೋರ್ಟ್ ಅಲ್ಲಿ ಗೊತ್ತಾಗಿದೆ. ಈ ರಿಪೋರ್ಟ್ ಇನ್ನು 3 ದಿನದಲ್ಲಿ ಬರೋ ಸಾಧ್ಯತೆ ಇದ್ದು, ಇದೀಗ ರಿಪೋರ್ಟ್ ಬಂದ ನಂತರ ಕಾಲರದ ಬಗ್ಗೆ ಮತ್ತಷ್ಟು ಸ್ಪಷ್ಟನೆ ಸಿಗೋ ಸಾಧ್ಯತೆ ಇದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಬೆಂಗಳೂರು ಮೆಡಿಕಲ್ ಕಾಲೇಜ್ ಡೀನ್ ರಮೇಶ್ ಕೃಷ್ಣ, 47 ವಿದ್ಯಾರ್ಥಿನಿಯರಿಗೆ ಭೇದಿ ಮಾತ್ರ ಇತ್ತು, ವಾಂತಿ ಇರಲಿಲ್ಲ, ಹೀಗಾಗಿ ಇದು ಕಾಲರ ಅನ್ನಕ್ಕಾಗಲ್ಲ ಅಂದ್ರು. ನಂತರ ವೈದ್ಯಕೀಯ ಶಿಕ್ಷಣ ಇಲಾಖೆ ಕಾರ್ಯದರ್ಶಿ ಮೊಹಮ್ಮದ್ ಮೋಶಿ ಸ್ವತಃ ಹಾಸ್ಟೆಲ್ ಪರಿಶೀಲನೆ ಮಾಡಿದ ಬಳಿಕ 2 ಕಾಲರವನ್ನ ಕನ್ಫರ್ಮ್ ಮಾಡಿದ್ದಾರೆ. ವಿ ವೆಂಟ್ ದೇರ್ ಆ್ಯಂಡ್ ನಮ್ಮ ಡಾಕ್ಟರ್ಸ್ ಎಲ್ಲ ಅಲ್ಲೇ ಹೋಗಿ ನೋಡಿ ಇಮಿಡಿಯೇಟಾಗಿ ಎಲ್ಲರೂ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿಸಿ, ಬಿಕಾಸ್ ಅಂಡರ್ ಸೂಪರ್ವಿಷನ್ ಅಂಡರ್ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಎಲ್ಲರಿಗೂ ಟ್ರೀಟ್ಮೆಂಟ್ಸ್ ನಿನ್ನೆ ಸಾಯಂಕಾಲ ಸ್ಟಾರ್ಟ್ ಮಾಡಿದ್ವಿ. ಬಟ್ ಈ ಸ್ಟೂಡೆಂಟ್ಸ್ಗೆ ಕಾಲ್ರಾ ಅಂತ ನಾವು ಇನ್ನೂ ಹೇಳೋಕ್ಕಾಗಲ್ಲ. ಸದ್ಯಕ್ಕೆ 3 ಸ್ಟೂಡೆಂಟ್ಸ್ ICU-ನಲ್ಲಿದ್ದಾರೆ. ಜನದ್ದು ಕೂಡ ಹ್ಯಾಂಗಿಂಗ್ ಡ್ರಾಪು ನೆಗೆಟಿವ್ ಅಂತಲೇ ಬಂದಿದೆ. ಇವ್ರು ಯಾರೂ ಕೂಡ ಕಾಲ್ರಾ ಪಾಸಿಟಿವ್ ಬಂದಿಲ್ಲ ಇದುವರೆಗೂ. H ಬ್ಲಾಕಲ್ಲಿರೋರು, ಆಮೇಲೆ TCC 6th ಫ್ಲೋರಲ್ಲಿರುವಂಥ ಎಲ್ಲ ಸ್ಟೂಡೆಂಟ್ಸ್ ಕೂಡ ಸ್ಟೇಬಲ್ ಇದ್ದಾರೆ. ರಾಜ್ಯದಲ್ಲಿ ಕಾಲರಾ ಪ್ರಕರಣ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ. ಇದರ ಜೊತೆಗೆ ಬಿಸಿಲಿನ ಬೇಗೆಯಿಂದ ಅನೇಕ ಸಾಂಕ್ರಾಮಿಕ ರೋಗಗಳು ಹರಡ್ತಾ ಇದೆ. ಈ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪ್ರತ್ಯೇಕವಾಗಿ ಹೀಟ್ ಸ್ಟ್ರೋಕ್ ವಾರ್ಡ್ ನಿರ್ಮಾಣಕ್ಕೆ ಸೂಚನೆ ಕೊಟ್ಟಿದ್ದು, ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಪ್ರತ್ಯೇಕವಾಗಿ 5 ಬೆಡ್ಗಳನ್ನು ಹೀಟ್ ಸ್ಟ್ರೋಕ್ ವಾರ್ಡ್ ನಿರ್ಮಾಣ ಮಾಡಲಾಗಿದೆ. ನಿತ್ರಾಣ, ಪ್ರಜ್ಞೆ ತಪ್ಪೋದು, ಸುಸ್ತು, ತಲೆನೋವು, ಜ್ವರ, ವಾಂತಿ, ಬೇದಿ ಇದು ಹೀಟ್ ಸ್ಟ್ರೋಕ್ನ ಲಕ್ಷಣ ಆಗಿದೆ. ಹೀಟ್ ಸ್ಟ್ರೋಕ್ ಲಕ್ಷಣ ಇರೋರು 3 ರಿಂದ 4 ದಿನಗಳ ಕಾಲ ಚಿಕಿತ್ಸೆ ಪಡಿಬೇಕಾಗುತ್ತೆ. ಹೀಟ್ ಸ್ಟ್ರೋಕ್ ಚಿಕಿತ್ಸೆ ಸಲುವಾಗಿ ನಮ್ಮ ಇಲಾಖೆ ಆಯುಕ್ತರು ಜಿಲ್ಲಾ ಮಟ್ಟದ ಆಸ್ಪತ್ರೆಯಲ್ಲಿ 5 ಬೆಡ್ಡನ್ನು ರಿಸರ್ವ್ ಮಾಡಿ ಅಂತ ಹೇಳಿದ್ದಾರೆ. ನಾವು ರೆಡಿ ಮಾಡಿ, ಇಲ್ಲಿ ಆ್ಯಕ್ಚುಲಿ 6 ಬೆಡ್ಡೇ ಇದೆ. ಸೊ 6 ಹಾಸಿಗೆಗಳನ್ನ ನಾವು ಹೀಟ್ ಸ್ಟ್ರೋಕ್ ಬರುವಂಥ ರೋಗಿಗಳೇ ರಿಸರ್ವ್ ಮಾಡಿಟ್ಕೊಂಡಿದ್ವಿ. ಅವರಿಗೆ ಬೇಕಾದಂಥ IV ಫ್ಲೂಯಿಡ್ಸ್ ಇರ್ಬೋದು, ಕ್ಯಾಲಮಿನ್ ಲೋಷನ್ ಇರ್ಬೋದು, ಇತರೆ ಔಷಧಿಗಳಿರ್ಬೋದು, ಆಮೇಲೆ ಥರ್ಮಾಮೀಟ್ರ್ ಇರ್ಬೋದು, ಎಲ್ಲ ವ್ಯವಸ್ಥೆಗಳನ್ನ ನಾವು ಚಿಕಿತ್ಸೆಗಾಗಿ ನಾವು ಪೂರ್ವವಾಗಿ ತಯಾರಿ ಮಾಡಿಕೊಂಡು ಇಟ್ಕೊಂಡಿದ್ವಿ. ನಿಯಂತ್ರಣ ತಪ್ಪಿ 120ಕ್ಕೂ ಅಧಿಕ ಅಡಿಯ ಉದ್ದದ ತೇರು ನೆಲಕ್ಕುರುಳಿದೆ. ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಹಿಲಲ್ಗಿ ಗ್ರಾಮದಲ್ಲಿ ಘಟನೆ ನಡೆದಿದೆ. 100 ವರ್ಷಗಳ ಇತಿಹಾಸ ಪ್ರಸಿದ್ಧ ಹುಸ್ಕೂರು ಮದ್ದೂರಮ್ಮ ಜಾತ್ರೆಗೆ ತೇರು ಹೋಗ್ತಾ ಇತ್ತು. ತೇರನ್ನ ಎತ್ತುಗಳು ಹಾಗೂ ಟ್ರ್ಯಾಕ್ಟರ್ ನೆರವಿನಿಂದ ಎಳೆದು ತರಲಾಗ್ತಾ ಇತ್ತು. ಆದರೆ ಕಮ್ಮಸಂದ್ರದ ಹೈಪರ್ ಮಾರ್ಕೆಟ್ ತಿರುವಿನಲ್ಲಿ ತೇರು ಉರುಳಿ ಬಿದ್ದಿದೆ. ಆದರೆ ಅದೃಷ್ಟವಶಾತ್ ಯಾವುದೇ ಅಪಾಯವಾಗಿಲ್ಲ. ಸುತ್ತಮುತ್ತಲ 10 ಗ್ರಾಮಗಳು ಸೇರಿ ಹುಸ್ಕೂರು ಮದ್ದೂರಮ್ಮನ ಜಾತ್ರೆಯನ್ನ ಆಚರಣೆ ಮಾಡುತ್ತಾರೆ. ಈ ಜಾತ್ರೆಗೆ ಹೋಗ್ತಾ ಇದ್ದಾಗ ಈ ಅವಘಡ ಸಂಭವಿಸಿದೆ.